ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಅಮೃತವಾಣಿ ಕಾರ್ಯಕ್ರಮದ ಶುಕ್ರವಾರದ ಸಂಕಲನವಾಗಿರುವಂಥ ಆತ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆದರಿಂದ ಸ್ವಾಗತಿಸ್ತೇನೆ. ನಾವು ಆದುಕೊಂಡದ್ದನ್ನು, ಕರೆಯಲ್ಪಟ್ಟದ್ದನ್ನು ದೃಢಪಡಿಸುವುದಕ್ಕೆ ಪ್ರಯಾಸ ಪಡಿರಿ ಎಂಬಂತಹ ಆ ಶೀರ್ಷಿಕೆಯಲ್ಲಿ ನಾವು ಕಳೆದ 3 ವಾರಗಳಲ್ಲಿ ಧ್ಯಾನ ಮಾಡಿದ ಸಂಗತಿಗಳನ್ನು ಜ್ಞಾಪಕ ಮಾಡಿಕೊಳ್ಳುವ. ಹೇಗೆ ದೃಢಪಡಿಸುವುದು? ಕ್ರಿಸ್ತ ಯೇಸುವಿನಲ್ಲಿ ಆತನು ಯಾವ ಬಾಧೆಗಳ ಮೂಲಕವಾಗಿ ಸಿದ್ಧಿಗೆ ಬಂದನೋ ಆ ಬಾಧೆಯನ್ನು ನಮಗೆ ಕೂಡ ಸಿದ್ಧಿಗೆ ತರ್ತದೆ ಎಂಬಂತಹ ಆ ವಚನವನ್ನು ನಾವು ನೋಡಿದೆವು. ಮಾತ್ರವಲ್ಲ, ನಮ್ಮ ಕರ್ತನಾದ ಯೇಸು ನಮ್ಮ ರಕ್ಷಣೆಯನ್ನು ಸಾಧಿಸುವ ಹಂತದಲ್ಲಿ ಆತನು ತನ್ನನ್ನೇ ನಿರಾಕರಿಸಿ ದೇವರ ಚಿತ್ತಕ್ಕಾಗಿ ಮನುಷ್ಯನಾಗಿ ಈ ಲೋಕದಲ್ಲಿ ಅವತರಿಸಿ, ಆತನು ದೇವರಾಗಿದ್ದರಿಂದ ಆತನು ಸಾರ್ವತ್ರಿಕ ಮನುಷ್ಯನು, ಎಲ್ಲ ಸೃಷ್ಟಿಯನ್ನು ತನ್ನಲ್ಲಿ ಒಳಗೊಂಡಿಸುವ ಆತನು ಮನುಷ್ಯನಾಗಿ ನಮ್ಮ ಪಾಪದ ದೆಸೆಯಿಂದ ದೇವರ ಸನ್ಮುಖದಲ್ಲಿ, ಅಂದರೆ ಎಲ್ಲ ಮನುಷ್ಯರ ಆ ಪರವಾಗಿ ದೇವರ ಸನ್ಮುಖದಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದನು. ಈ ಪ್ರಾಣವು ದೇವರ ಚಿತ್ತಾನುಸಾರವಾಗಿ ಬಲಿಯಾಗಿ ಅರ್ಪಿಸಲ್ಪಟ್ಟಂಥ ಆ ಕುರಿಮರಿ ಯಾವ ರೀತಿಯಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಸದೃಶವಾಗಿತ್ತೋ ಆ ಸದೃಶದ ಸಮಾಪ್ತಿಯನ್ನು ಅಥವಾ ಪರಿಪೂರ್ಣತೆಯನ್ನು ತನ್ನ ಶರೀರದಲ್ಲಿ ಶಿಲುಬೆಯ ಮರಣದ ಮೂಲಕವಾಗಿ ಒಪ್ಪಿಸಿದನು. ಈ ಯೇಸು ದೇವರ ಮತ್ತು ಮನುಷ್ಯರ ನಡುವೆ ಮಧ್ಯವರ್ತಿಯಾಗಿದ್ದಾನೆ. ದೇವರೊಂದಿಗೆ ಆತನು ಸರಿಸಮಾನನಾಗಿ ನಿಲ್ತಾನೆ, ಯಾಕಂದರೆ ಸೃಷ್ಟಿಕರ್ತನಾದ ದೇವರೇ ಆತನಾಗಿದ್ದಾನೆ. ಈಗ ಮನುಷ್ಯರೊಂದಿಗೆ ಆತನು ನಮ್ಮ ಆ ಮನುಷ್ಯ ಶರೀರವನ್ನು ಧರಿಸಿ ಸೃಷ್ಟಿಯ ಸ್ಥಾನದಲ್ಲಿ ನಿಂತದ್ರಿಂದ ಮನುಷ್ಯರೊಂದಿಗೂ ಸಂಧಾನ ಮಾಡಿಕೊಳ್ಳುವಂಥ ಯೋಜನೆಯಲ್ಲಿದ್ದಾನೆ. ದೇವರೊಂದಿಗೂ ಮನುಷ್ಯರೊಂದಿಗೂ ಸಂಧಾನ ಮಾಡುವಾತನು ಯಾಜಕನಾಗಿದ್ದಾನೆ. ಯಾಜಕನು, ಎ ಪ್ರೀಸ್ಟ್ ಟು ಸ್ಟ್ಯಾಂಡ್ ಬಿಫೋರ್ ಗಾಡ್ ಆ್ಯಂಡ್ ಮ್ಯಾನ್. ಈಗ ಯೇಸು ಈ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸ್ತಿರುವಾಗ ಆತನು ತನ್ನನ್ನೇ ಅರ್ಪಿಸುವಂತಹದ್ದು. ಬಲಿಯೂ ಆತನೇ, ಯಾಜಕನು ಆತನೇ. ಆತನು ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದುವಾಗ ದೇವರು ಅವರಿಗಾಗಿ ವಧಿಸಿದ ಒಂದು ಕುರಿಮರಿ, ಅದು ಪಸ್ಕದ ಊಟದ ಮೂಲಕವಾಗಿ ಇಸ್ರಾಯೇಲ್ ಜನರ ನಡುವೆ ಒಂದು ಸಾಧನೆಯಾಗಿ ಕಂಡುಬಂತು. ಯಾವ ರೀತಿಯಲ್ಲಿ ಆ ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ಮನೆಯ ದ್ವಾರಕ್ಕೆ ಹಂಚಿ ಮರಣದೂತನು ಅವರ ಮನೆಯನ್ನು ದಾಟಿ ಏನು ಹಾನಿ ಮಾಡದಂತೆ ಹಾದಿ ಹೋದನೋ, ಅದೇ ಶಿಕ್ಷೆಯು ಫರೋಹನನ ಆ ರಾಜ್ಯದಲ್ಲಿ ಏನಾಯಿತು? ಫರೋಹನ ರಾಜ್ಯದಲ್ಲಿ ಅದು ಅವರ ಪ್ರತಿಯೊಂದು ಮನೆಯ ಆ ಹಿರಿಯನನ್ನು ಕೊಂದು ಬಿಟ್ಟಿತು, ಯಾಕಂದರೆ ರಕ್ತವು ಅಲ್ಲಿ ಇರಲಿಲ್ಲ. ಪ್ರಿಯರೇ, ಇಸ್ರಾಯೇಲರನ್ನು ರಕ್ಷಿಸುವುದಕ್ಕಾಗಿ ಮರಣಕರ ದೂತನು ಐಗುಪ್ತ ದೇಶವನ್ನು ದಾಟಿ ಹೋಗುವಾಗ ಆ ಮರಣವನ್ನು, ಪ್ರತಿಯೊಂದು ಮನೆಯಲ್ಲಿ ಹಿರಿಮಗನನ್ನು ಕೊಲ್ಲುವಂಥ ಒಂದು ಶಿಕ್ಷೆಯನ್ನು ದೇವರು ಕಳಿಸಿದನು. ಇಸ್ರಾಯೇಲರು ಅದರಿಂದ ರಕ್ಷಿಸಲ್ಪಡುವಂತೆ ಅವರು ಕುರಿಮರಿಯ ರಕ್ತವನ್ನು ಹಚ್ಚಿದರು. ಆದ್ದರಿಂದ ವಿಶ್ವಾಸದ ಮೂಲಕವಾಗಿ ಯಾರು ಕುರಿಮರಿಯಾದ ಆ ಯೇಸು ಕ್ರಿಸ್ತನ ಆ ರಕ್ತಕ್ಕೆ ಸಂಬಂಧಪಟ್ಟ ಹಿಂಸೆ ಬಾಧೆಗಳಿಂದ ನಮ್ಮನ್ನು ಗುರುತಿಸ್ತಾರೋ ಅವರು ಪಾಪದ ಆ ಶೋಧನೆಯಿಂದ, ಪಾಪದ ಸಮಸ್ಯೆಯಿಂದ ವಿಮೋಚಿಸಲ್ಪಡುತ್ತಾರೆ. ಪ್ರಿಯರೇ, ಇಂಥ ಒಂದು ಅದ್ಭುತವಾದ ದರ್ಶನ. ಈಗ ಇವತ್ತು ನಾವು ದೇವರು ಈ ಪಾಪದ ಬಿಡುಗಡೆಗಾಗಿ ಯೋಜನೆ ಹಾಕಿದ ಕಾರ್ಯಗಳಲ್ಲಿ, ಹಳೆ ಒಡಂಬಡಿಕೆಯ ದರ್ಶನಗಳಲ್ಲಿ ನಮಗೆ ಕೊಟ್ಟಂಥ ಕೆಲವು ಸೂಚ್ಯಂಕಗಳನ್ನು ನಾವು ಇವತ್ತು ನೋಡುವವರಾಗಿದ್ದೇವೆ. ನಾವು ಮೊದಲಾಗಿ ಬರುವಂಥದ್ದು ಸೀನಾಯಿ ಬೆಟ್ಟ.
ದೇವರ ಧರ್ಮಶಾಸ್ತ್ರವು ಮೋಶೆಗೆ ಕೊಡಲ್ಪಟ್ಟದ್ದು ಸೀನಾಯಿ ಬೆಟ್ಟದಲ್ಲಿ. ಪ್ರಿಯರೇ, ಈ ದೃಢಪಡಿಸುವಿಕೆಯನ್ನು ನಾವು ಗ್ರಹಿಸುವಾಗ ಇದು ನಮಗೆ ದೇವರಿಂದ ಬಂದ ಒಂದು ಮಾರ್ಗದರ್ಶನ ಎಂಬುದಾಗಿ ನಾವು ಕಲಿಯಬೇಕಾದರೆ ಅದು ನಿಜವಾಗಿ ನಮಗೆ ದೇವರಿಂದ ಬರಬೇಕಲ್ಲ. ದೇವರಿಂದ ಯಾವ ರೀತಿಯಲ್ಲಿ ಬೆಟ್ಟಗಳ ಅನುಭವದಲ್ಲಿ ನಮಗೆ ಇದು ಬಂದಿದೆ ಎಂಬುದನ್ನು ಇವತ್ತು ನಾವು ನೋಡುವವರಾಗಿದ್ದೇವೆ. ಮೊದಲಾಗಿ ನಾವು ನೋಡುವಂಥದ್ದು ಸೀನಾಯಿ ಬೆಟ್ಟ. ಪ್ರಿಯರೇ, ಸೀನಾಯಿ ಬೆಟ್ಟ ಎಕ್ಸೋಡಸ್ ಅಂದರೆ ವಿಮೋಚನಾ ಕಾಂಡದಲ್ಲಿ ನಮಗೆ ಸಿಕ್ಕುವಂಥದ್ದು. ಇಸ್ರಾಯೇಲ್ಯರು ಯಾಕೋಬನ ಸಂತತಿ ಯೋಸೇಫನ ಕಾಲದಲ್ಲಿ ಯಾವ ರೀತಿಯಲ್ಲಿ ಐಗುಪ್ತ ದೇಶವನ್ನು ಸೇರಿದರು, ಆ ದೇಶದಲ್ಲಿ 430 ವರ್ಷ ಅವರು ಜೀವಿಸಿದ ನಂತರ ದೇವರು ಅವರನ್ನು ಒಂದು ಅದ್ಭುತಮಯವಾದ ಕೈಯಿಂದ ಅಂದರೆ ಮೋಶೆ ಎಂಬ ಪ್ರವಾದಿಯನ್ನು ಅಲ್ಲಿ ಕಳುಹಿಸಿ ಯಾವ ರೀತಿಯಲ್ಲಿ ಅವರನ್ನು ಹೊರಗೆ ತಂದನು ಎಂಬುದನ್ನು ನಾವು ನೋಡ್ತೇವೆ. ವಿಮೋಚನಾ ಕಾಂಡದ 25ನೇ ಸಂಧಿಯ 40ನೇ ವಚನವನ್ನು ನಾವು ಈ ಸಮಯದಲ್ಲಿ ಓದುವ. ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು. ಮೋಶೆಯನ್ನು ದೇವರು ತನ್ನ ಧರ್ಮಶಾಸ್ತ್ರವನ್ನು ಕೊಡುವಾಗ ಅಂದರೆ ಬೈಬಲ್ಗೆ ಸಂಬಂಧಪಟ್ಟ ಸಂಪೂರ್ಣ ವಿವರಕ್ಕೆ ಆರಂಭ ನಮಗೆ ಸಿಕ್ಕಿದ್ದು ಆ ಸೀನಾಯಿ ಬೆಟ್ಟದ ಮೇಲೆ. ಒಂದು ಪುಸ್ತಕ, ಯೋಬನ ಪುಸ್ತಕ ಒಂದು ಬಿಟ್ಟರೆ ಉಳಿದ ಎಲ್ಲ ಆ ದೇವರ ವಾಕ್ಯ ಎಂಬುದಾಗಿರುವಂಥ ಬೈಬಲ್ಗಳ ಆರಂಭ ಅದು ಸೀನಾಯಿ ಬೆಟ್ಟದ ಮೇಲೆ. ಆ ಸೀನಾಯಿ ಬೆಟ್ಟದ ಮೇಲೆ ದೇವರು ಧರ್ಮಶಾಸ್ತ್ರವನ್ನು ಕೊಡಬೇಕಾದ್ರೆ ಮೊದಲು ದೇವರು ಈ ಮೋಶೆಗೆ ಯಾವ ರೀತಿಯಲ್ಲಿ ಮನುಷ್ಯ ಸಂತತಿ ಈ ಲೋಕದಲ್ಲಿ ಉಂಟಾಯಿತು, ಅವರ ನಡುವೆ ಪಾಪ ಹೇಗೆ ಬಂತು, ಆ ಪಾಪದ ನಿಮಿತ್ತವಾಗಿ ಲೋಕದಲ್ಲಿ ಯಾವ ರೀತಿಯಲ್ಲಿ ಜನರು ಪಾಪಿಗಳಾಗಿ ಜೀವಿಸಿದರು, ಆ ದಿನಗಳಲ್ಲಿ ಮನಸ್ಸಾಕ್ಷಿ ಒಂದು ಮಾತ್ರ ಅವರನ್ನು ಎಚ್ಚರಿಸ್ತಿತ್ತು. ಮನಸ್ಸಾಕ್ಷಿಯ ಜವಾಬ್ದಾರಿ ಏನು, ಮನಸ್ಸಾಕ್ಷಿಯ ಮೂಲಕವಾಗಿ ದೇವರು ಒಬ್ಬ ಮನುಷ್ಯನ ಒಳಗೆ ಇಟ್ಟಂಥ ಒಂದು ಥರ್ಮಾಮೀಟರ್, ಯಾವ ರೀತಿಯಲ್ಲಿ ಶರೀರದ ಆ ತಾಪಮಾನವನ್ನು ತಿಳ್ಕೊಳ್ಳಿಕ್ಕೆ ಥರ್ಮಾಮೀಟರ್ ಇಡ್ತಾರೋ ಅದೇ ರೀತಿಯಲ್ಲಿ ಮನುಷ್ಯನ ಒಳಗೆ ಅವನ ಆತ್ಮಿಕ ಸ್ಥಿತಿಯನ್ನು ಗುರುತಿಸಲಿಕ್ಕೆ, ಅವನ ಪಾಪಮಯವಾದ ಆ ಸ್ಥಿತಿಯಿಂದ ಅವನನ್ನು ಹೊರಗೆ ಬರಬೇಕಾದ್ರೆ ದೇವರು ಇಟ್ಟಂಥ ಒಂದೇ ಒಂದು ಮಾರ್ಗ, ಅದು ಮನಸ್ಸಾಕ್ಷಿ. ಅದು ಥರ್ಮಾಮೀಟರ್ ಇಟ್ಟಂತೆ. ಯಾವ ರೀತಿಯಲ್ಲಿ ನಾವು ಥರ್ಮಾಮೀಟರ್ ಇಡುವಾಗ ಅದರ ಮೂಲಕವಾಗಿ ಶರೀರದ ತಾಪಮಾನ ಗೊತ್ತಾಗ್ತದೆ, ಅಥವಾ ವಾತಾವರಣದ ತಾಪಮಾನ ಮಾಡಲಿಕ್ಕೆ ನಾವು ಮೀಟರ್ ಇಡ್ತೇವೆ. ಅದೇ ರೀತಿಯಲ್ಲಿ ಮನಸ್ಸಾಕ್ಷಿ ಎಂಬುದು ಮನುಷ್ಯರ ಜೀವಿತದಲ್ಲಿ ಒಂದು ಥರ್ಮಾಮೀಟರ್ ಆಗಿ ಕೆಲಸ ಮಾಡ್ತಿತ್ತು. ಯಾವ ಥರ್ಮಾಮೀಟರ್? ದೇವರೊಂದಿಗೆ ಸಂಬಂಧಪಟ್ಟಂಥ ಸಂಗತಿಗಳಲ್ಲಿ ಮನುಷ್ಯನು ಎಲ್ಲಿದ್ದಾನೆ ಎಂದೇಳಿ ಸೂಚಿಸಲಿಕ್ಕೆ ಆ ಮನಸ್ಸಾಕ್ಷಿ ಮೂಲಕ. ಹಳೆಯ ಕಾಲದ ಆ ಒಡಂಬಡಿಕೆಯಲ್ಲಿ ನಾವು ಈ ಥರ್ಮಾಮೀಟರ್ ಅಂತ ಇರುವಂಥ ಮನಸ್ಸಾಕ್ಷಿಯನ್ನು ನೋಡ್ತೇವೆ. ಈಗ ಯೋಸೇಫನು ಆ ದಿನಗಳಲ್ಲಿ ಯಾಕೋಬನ 10ನೆಯ ಮಗನಾಗಿ ಹುಟ್ಟಿದ ಆ ಯೋಸೇಫನು ಯಾವ ವಿಧವಾಗಿದ್ದನು ಎಂಬುದನ್ನು ದೇವರ ವಾಕ್ಯ ನಮಗೆ ಹೇಳ್ತದೆ. ಆ ಮನಸ್ಸಾಕ್ಷಿ ಅವನ ಒಳಗೆ ಇದ್ದದರಿಂದ, ಅವನು ಆ ಮನಸ್ಸಾಕ್ಷಿಗೆ ಬದ್ಧನಾಗಿ ಜೀವಿಸ್ತಾ ಇರುವುದರಿಂದ ದೇವರು ಅವನಿಗೆ ಒಂದು ವಿಶೇಷವಾದಂಥ ಒಂದು ಸ್ಥಿತಿಗೆ ಎಬ್ಬಿಸಿದನು. ಅವನಿಗೆ ದೇವರು ಕೆಲವು ದರ್ಶನಗಳನ್ನು ಕೊಟ್ಟನು. ಆ ದರ್ಶನಗಳು ಅವನ ಸಹೋದರರಿಗೆ ಬಹಳ ಮತ್ಸರವನ್ನುಂಟು ಮಾಡುವ ಸ್ಥಿತಿಗೆ ನಡೆಸಿದವು. ಆದರೆ ಆ ಮತ್ಸರದಿಂದ ಅವರು ಕಡೆಗೆ ಯೋಸೇಫನನ್ನು ತಂದೆಗೆ ಗೊತ್ತಿಲ್ಲದೆ ಅನ್ಯರಿಗೆ ಮಾರಿಬಿಡ್ತಾರೆ. ಆದರೆ ಹೀಗೆ ಹೋದವನನ್ನು ಮನಸ್ಸಾಕ್ಷಿ ಅವನು ಇನ್ನೂ ಕೂಡ ತನ್ನ ಒಳಗೆ ದೇವರ ಸನ್ಮುಖದಲ್ಲಿ ದೇವಭಯದಿಂದ ಕಾಪಾಡಿಕೊಂಡು ಬಂದದರಿಂದ ಅವನು ಒಂದು 13 ವರ್ಷದೊಳಗೆ ಮಾರಲ್ಪಟ್ಟ ನಂತರ 13 ವರ್ಷದೊಳಗೆ ಐಗುಪ್ತ ದೇಶದಲ್ಲಿ ಚಕ್ರವರ್ತಿಯ 2ನೇ ಸ್ಥಾನವನ್ನು ಆ ದೇಶದಲ್ಲಿ ಹೊಂದುತ್ತಾನೆ. ಮನಸ್ಸಾಕ್ಷಿಯ ಮೂಲಕವಾಗಿ ಬಂದಂಥ ಈ ಯೋಸೇಫನು, ಮನಸ್ಸಾಕ್ಷಿಯನ್ನು ಮಾರ್ಗದರ್ಶನವಾಗಿ ಇಟ್ಟುಕೊಂಡ ಮನುಷ್ಯನು ಯಾವ ರೀತಿಯಲ್ಲಿ ಜೀವಿಸಿದನು ಎಂಬುದನ್ನು ನಾವು ನೋಡ್ತೇವೆ. ಈಗ ಅದೇ ಯೋಸೇಫನು ಆ ದೇಶದಲ್ಲಿ ತನ್ನ ಅಣ್ಣಂದಿರು ಕೂಡ ಸುಮಾರು 7 ವರ್ಷ ನಂತರ
ಆ ದೇಶಕ್ಕೆ ಬಂದಾಗ ಅಲ್ಲಿ ಅವರನ್ನು ಯಾವ ರೀತಿಯಲ್ಲಿ ಪರಾಮರಿಸಿದನು ಅಂದರೆ 13 ಮತ್ತು 7 ಒಟ್ಟಿಗೆ 20 ವರ್ಷಗಳ ನಂತರ ಅವರು ಐಗುಪ್ತ ದೇಶಕ್ಕೆ ಆಹಾರ ಸಾಮಗ್ರಿಗಳನ್ನು ಕೊಂಡೋಕೆ ಬಂದಾಗ ಯೋಸೇಫನವನ್ನು ಗುರುತಿಸಿದನು. ಆದರೆ ಅವರಿಗೆ ಅವನ ಗುರುತಾಗಲಿಲ್ಲ. ಆ ಮನಸ್ಸಾಕ್ಷಿ ಪ್ರಕಾರ ನಡೆಕೊಂಡ ಯೋಸೇಫನನ್ನು ಯಾವ ರೀತಿಯಲ್ಲಿ ಉನ್ನತ ಸ್ಥಿತಿಗೆ ಏರಿಸಿದನು ಎಂಬುದನ್ನು ನೋಡ್ತೇವೆ. ಆದರೆ ಇದೆಲ್ಲ ನಮಗೆ ಗೊತ್ತಾದದ್ದು ಹೇಗೆ? ಮೋಶೆಗೆ ದೇವರು ಧರ್ಮಶಾಸ್ತ್ರವನ್ನು ಸೀನಾಯಿ ಬೆಟ್ಟದ ಮೇಲೆ ಕೊಟ್ಟದರ ಮೂಲಕವಾಗಿ ಎಲ್ಲ ಹಳೆಯ ಚರಿತ್ರೆ ನಮಗೆ ಗೊತ್ತಾಯಿತು. ಅದರ ಮೊದಲು ಲೋಕದಲ್ಲಿರುವಂಥ ಬೇರೆ ಯಾವ ಪುಸ್ತಕ ಕೂಡ ಇದನ್ನು ರೆಕಾರ್ಡ್ ಮಾಡಿದ್ದು ಇಲ್ಲ. ಮೋಶೆಗೆ ದೇವರು ಸೀನಾಯಿ ಬೆಟ್ಟದ ಮೇಲೆ ಕೊಟ್ಟಂಥ ಆ ಧರ್ಮಶಾಸ್ತ್ರದ ಭಾಗವಾಗಿ ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ ಮತ್ತು ಧರ್ಮೋಪದೇಶ ಕಾಂಡ 5 ಪುಸ್ತಕಗಳು ನಮಗೆ ಬೈಬಲಲ್ಲಿ ಇವೆ. ಈ ಸಂಗತಿ ದೇವರು ಮೋಶೆಗೆ ಪ್ರೇರೇಪಣೆ ಕೊಟ್ಟು ಸೀನಾಯಿ ಬೆಟ್ಟದ ಮೇಲೆ ಕೊಟ್ಟನು. ಆ ಬೆಟ್ಟದ ಆ ಪ್ರಮುಖ ಮತ್ತು ಪ್ರಧಾನ ಭಾಗವಾಗಿ 10 ಅಪ್ಪಣೆಗಳನ್ನು ಕೊಟ್ಟನು. ಈ 10 ಅಪ್ಪಣೆಗಳಿಗೆ ಪೂರಕವಾದಂಥ ಅದರ ಮುಂಚಿನ ಮತ್ತು ನಂತರ ವಿನ್ಯಾಸಗಳನ್ನು ಚರಿತ್ರೆಯ ಒಂದು ಭಾಗವಾಗಿ ನಮಗೆ ದೇವರ ವಾಕ್ಯದಲ್ಲಿ ಒದಗಿ ಬರ್ತದೆ. ಈಗ ದೇವರ ವಾಕ್ಯ ಹೇಳ್ತದೆ, ಈಗ ವಿಮೋಚನ ಕಾಂಡದ 25ನೇ ಸಂಧಿಯ 40ನೇ ವಚನ, ದೇವರು ಸರ್ವ ವಿಧವಾದ ದರ್ಶನವನ್ನು ಮೋಶೆ ಕೊಟ್ಟ ನಂತರ ಹೇಳ್ತಾನೆ, ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಬೇಕು. 26ನೇ ಸಂಧಿಯ 30ನೇ ವಚನಕ್ಕೆ ಬರುವಾಗ, ನಾನು ಬೆಟ್ಟದಲ್ಲಿ ನಿನಗೆ ತೋರಿಸಿಕೊಟ್ಟ ರೀತಿಯಲ್ಲೇ ಗೂಡಾರವನ್ನು ನಿಲ್ಲಿಸಬೇಕು. 27ನೇ ಸಂಧಿಯ 8ನೇ ವಚನಕ್ಕೆ ಬರುವಾಗ, ನಾನು ಬೆಟ್ಟದಲ್ಲಿ ನಿನಗೆ ತೋರಿಸಿದಂತೆ ಅದನ್ನು ಮಾಡಿಸಬೇಕು. ನೋಡಿ, ಆರಾಧನೆ, ಧಾರ್ಮಿಕ ಮೌಲ್ಯಗಳು, ದೇವರು ಇಸ್ರಾಯೇಲರೊಂದಿಗೆ ವಾಸಿಸುವಂಥ ಆ ವಾತಾವರಣದ ಆ ಕೇಂದ್ರ ಬಿಂದುವಾದಂಥ ಆ ಮಂಜೂಷ, ಅದರ ಸುತ್ತಲೂ ನಡೆಯುವಂಥ ಆರಾಧನೆ ಕಾರ್ಯಗಳನ್ನು ಅವನ್ನೆಲ್ಲವನ್ನು ದೇವರು 40 ದಿವಸ ಮೋಶೆ ಆ ಬೆಟ್ಟದ ಮೇಲೆ ಇರುವಾಗ ಅವನಿಗೆ ತೋರಿಸಿಕೊಟ್ಟಿದ್ದಾನೆ. ಮಾತ್ರವಲ್ಲ, ಅವನಿಗೆ ಹೇಳಿದ್ದಾನೆ, ಆ ಬೆಟ್ಟದ ಮೇಲಿನ ಆ ಮಾರ್ಗದರ್ಶನ ನಾನು ಹೇಗೆ ಅದನ್ನು ತೋರಿಸಿದನೋ ಆ ರೀತಿಯಲ್ಲಿ ನೀನು ಅದನ್ನು ಮಾಡಬೇಕು ಎಂಬುದಾಗಿ. ಆ ಮಂಜೂಷದಲ್ಲಿ ಕೆರೂಬಿಯರ 2 ರೂಪಗಳು ಅಲ್ಲಿ ಮಾಡಲ್ಪಟ್ಟಿದ್ದವು. ಅಲ್ಲಿ ಆ 2 ಕೆರೂಬಿಗಳ ನಡುವೆ ಮಂಜೂಷದ ಆ ಮೇಲ್ಗಡೆಯಲ್ಲಿ ಒಂದು ಕೃಪಾಸನವಿತ್ತು. ಆ ಸ್ಥಳದಲ್ಲಿ ನಾನು ನಿನಗೆ ದರ್ಶನ ತೋರಿಸ್ತೇನೆ. ಪ್ರಿಯರೇ, ಯಾವ ರೀತಿಯಲ್ಲಿ ಹಳೆಯ ಒಡಂಬಡಿಕೆ ನಮಗೆ ದೇವರ ರಾಜ್ಯದ ಆ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಶುರುವಾಯಿತೋ ಅದರ ವಿಷಯವಾಗಿ ಇಸ್ರಾಯೇಲರ ಆ ನಡವಳಿ, ಇಸ್ರಾಯೇಲರಲ್ಲಿ ಅವರು ಮಾಡಿದ ತಪ್ಪು, ದ್ರೋಹಗಳು, ದೋಷಗಳು, ಮಾತ್ರ ಅವರ ಪ್ರವಾದಿಗಳು ಅವರನ್ನು ಎಚ್ಚರಿಸಿದ್ದು, ಇದೆಲ್ಲ ನಮಗೆ ಹಳೆಯ ಒಡಂಬಡಿಕೆಯಾಗಿ ತೋರಿ ಬರ್ತದೆ. ಹಾಗಾದರೆ ನಾವು ದೇವರ ವಾಕ್ಯವನ್ನು ಓದುವಾಗ ಮೊದಲಾಗಿ ದೇವರ ಧರ್ಮಶಾಸ್ತ್ರದಲ್ಲಿ ದೇವರು ಕೊಟ್ಟಂಥ ಆ ಮೊದಲನ 5 ಪುಸ್ತಕಗಳು, ಅದು ಮೋಶೆಯ ಧರ್ಮಶಾಸ್ತ್ರ ಎಂಬುದಾಗಿ ಹೇಳಲ್ಪಟ್ಟಿದೆ. ಅದು ಬೆಟ್ಟದಲ್ಲಿ ತೋರಿಸಿದ್ದು. ಆದ್ದರಿಂದ ಅನುಭವಪೂರ್ವಕವಾಗಿ ಏನನ್ನು ಮೋಶೆ ನೋಡಿದ್ದಾನೋ ಆ ಅನುಭವವನ್ನು ಹೊಂದಿದ ರೀತಿಯಲ್ಲಿ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಈಗ ಹೊಸ ಒಡಂಬಡಿಕೆಗೆ ಬರುವಾಗ ಆ ವಿಧಾನವು ಸ್ವಲ್ಪ ವ್ಯತ್ಯಾಸವಾಗಿ ನಮಗೆ ಕಂಡುಬರ್ತದೆ. ಈಗ ಆ ಹಳೆ ಒಡಂಬಡಿಕೆಯಲ್ಲಿ ವ್ಯತ್ಯಾಸ ಅಲ್ಲ, ಅದೊಂದು ರೀತಿಯ ಬೆಳವಣಿಗೆಯ ಹಂತವನ್ನು ನಾವು ಗುರುತಿಸಬಹುದಾಗಿದೆ. ಮತ್ತಾಯನ ಬರೆದ ಸುವಾರ್ತೆಯ 5ನೇ ಸಂಧಿಯಲ್ಲಿ ಇದರ ಉಲ್ಲೇಖವನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಮತ್ತಾಯನ ಬರೆದ ಸುವಾರ್ತೆ ಅದು ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟಂಥ ಮೊದಲನೇ ಪುಸ್ತಕವಾಗಿದೆ. ಅಲ್ಲಿ ಪರ್ವತ ಪ್ರಸಂಗದ ಮೇಲೆ ನಮ್ಮ ಕರ್ತನಾದ ಯೇಸು ಮೊದಲಾಗಿ ಹೇಳಿದ್ದು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಈ ವಚನವನ್ನು ಮುಂದುವರಿಕವಾಗಿ ಮುಂದೆ ನಡೆಸ್ತಿರುವಾಗ ಅಲ್ಲಿ ಕರ್ತನ ಹೇಳ್ತಾ ಇದ್ದಾನೆ, ನಾನು ಧರ್ಮಶಾಸ್ತ್ರವನ್ನು ತೆಗೆದು ಹಾಕಲಿಕ್ಕೆ ಬಂದಿಲ್ಲ, ಆದರೆ ಅದನ್ನು
ನೆರವೇರಿಸುವುದಕ್ಕಾಗಿ ಬಂದಿದ್ದಾನೆ. 5ನೇ ಸಂಧಿಯ 17ನೇ ವಚನದಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳನ್ನ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದವನೆಂದು ನೆನೆಸಬೇಡ್ರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆ ಆದರೂ ಗಡುಸಾದರೂ ಅಳಿದು ಹೋಗಲಾರದು. ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕ ಅಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ. ಪ್ರಿಯರೇ, ಆ ದಿನಗಳಲ್ಲಿ ಇರುವಂಥ ಶಾಸ್ತ್ರಿಗಳು ಮತ್ತು ಫರಿಸಾಯರು, ಅವರಲ್ಲಿ ಒಂದು ರೀತಿಯ ಆ ನೀತಿ ಮನುಷ್ಯರ ಕಣ್ಣ ಮುಂದೆ ಇತ್ತು, ಆದರೆ ಆ ನೀತಿ ದೇವರ ರಾಜ್ಯಕ್ಕೆ ಸಾಕಾಗಲಿಲ್ಲ. ಅದಕ್ಕಾಗಿ ಕರ್ತನು ಹೇಳ್ತಾ ಇದ್ದಾನೆ, ಧರ್ಮಶಾಸ್ತ್ರವನ್ನು ಫರಿಸಾಯರು ಮತ್ತು ಸದುಕಾಯರು ಒಂದು ಬೇರೆ ತಪ್ಪಾದ ಅರ್ಥದಲ್ಲಿ ಅದನ್ನು ವಿಮರ್ಶಿಸ್ತಾ ಇದ್ದಾರೆ. ಅವರ ನೀತಿ ದೇವರ ರಾಜ್ಯಕ್ಕೆ ಸಾಕಾಗುವುದಿಲ್ಲ. ಆದ್ದರಿಂದ ಅವರ ನೀತಿಗೆ ನಿಮ್ಮ ನೀತಿಯು ಮೀರದಿದ್ದರೆ ಪರಲೋಕ ರಾಜ್ಯಕ್ಕೆ ನೀವು ಬಾಧ್ಯರಾಗುವುದಿಲ್ಲ ಎಂಬುದಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಆ ಮೀರುವುದಂದರೆ ಹೇಗೆ? ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯವಿಚಾರಣೆಗೆ ಗುರಿಯಾಗುವವನೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದಿರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯವಿಚಾರಣೆಗೆ ಗುರಿಯಾಗುವನು. ನೋಡಿ, ಫರಿಸಾಯರ ನೀತಿ ಮರಣ. ಯಾರಾದರೂ ಇನ್ನೊಬ್ಬನು ಕೊಂದು ಹಾಕಿದರೆ ಅವನಿಗೆ ಶಿಕ್ಷೆ, ಅವನು ಅಪರಾಧಿಯಾಗಿ ಕಂಡು ಬಂದನು. ಆದರೆ ಯೇಸು ಕ್ರಿಸ್ತನು ಬೋಧಿಸುವಂಥ ನೀತಿ, ಈಗ ನೋಡಿ, ಸೀನಾಯಿ ಬೆಟ್ಟದ ಮೇಲೆ ಮೋಶೆಗೆ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟನು. ಅದರ ಪರಿಪೂರ್ಣತೆಯನ್ನು ಕೊಡುವಂಥ ಯೇಸು ಪ್ರಸಂಗದ ಬೆಟ್ಟದ ಮೇಲೆ ನಮಗೆ ಹೇಳುವ ಮಾತೇನೆಂದರೆ, ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರ ನೋಡಿ ಛೀ ನೀಚ ಅನ್ನುಕೊಳ್ಳುವವನು ನ್ಯಾಯಸಭೆ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀವು ನಿಮ್ಮ ಕಾಣಿಕೆಯನ್ನು ಯಜ್ಞವೇದಿ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನ ನಿನ್ನ ಮೇಲೆ ಏನು ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನೀನು ಕಾಣಿಕೆಯನ್ನು ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ಕಾಣಿಕೆಯನ್ನು ಕೊಡು. ಇದರ ಅರ್ಥ ಏನು ಪ್ರಿಯರೇ? ದೇವರಿಗೆ ಬೇಕಾದಂಥದ್ದು ಯಜ್ಞ ಅಲ್ಲ, ದೇವರಿಗೆ ಬೇಕಾದಂತು ನಮ್ಮ ಮನೋಸ್ಥಿತಿಯಲ್ಲಿ ನನ್ನ ಸಹೋದರನಿಗೆ ನಾನು ದ್ರೋಹ ಮಾಡುವ ಪರಿಸ್ಥಿತಿಯಲ್ಲಿ ಇದ್ದೇನಾದರೆ ನನ್ನ ಕಾಣಿಕೆಗಳು ದೇವರ ಸನ್ಮುಖದಲ್ಲಿ ಮೆಚ್ಚಲ್ಪಡುವುದಿಲ್ಲ. ಮೊದಲು ಮಾಡಬೇಕಾದದ್ದು ನಮ್ಮ ಸಹೋದರನೊಂದಿಗೆ ನಾವು ಸಮಾಧಾನದಿಂದ ಇರಬೇಕು. ನಮ್ಮ ನೆರೆಯವನೊಂದಿಗೆ ನಾವು ಸಮಾಧಾನದಿಂದ ಇರಬೇಕು. ನಮ್ಮ ನೆರೆಯವನ ಒಳಿತಿಗಾಗಿ ನಾವು ಶ್ರಮ ಪಡಬೇಕು. ಅವನು ನಮಗೆ ಕೆಲವೊಮ್ಮೆ ಪಾಪದ ನಿಮಿತ್ತವಾಗಿ ಕೆಟ್ಟದು ಮಾಡಿದರೂ ಅವನಿಗಾಗಿ ನಾವು ಒಳ್ಳೆಯದು ಮಾಡುವಂಥ ಸ್ಥಿತಿಯಲ್ಲಿ ಇರಬೇಕು. ಅಂತಹ ಸ್ಥಿತಿಗೆ ನೀವು ಬಾರದಿದ್ದರೆ ನೀವು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಎರಡನೇದಾಗಿ ಹೇಳಿದೆ, ನಿನ್ನ ವಾದ್ಯ ಸಂಗಡ ಇನ್ನು ದಾರಿಯಲ್ಲಿರುವಾಗಲೇ ಅವನು ಕೂಡ ಬೇಗ ಸಮಾಧಾನ ಮಾಡಿಕೊ. ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು, ನ್ಯಾಯಾಧಿಪತಿಯು ನಿನ್ನನ್ನು ಓಲೆಕಾರನ ಕೈಗೆ ಒಪ್ಪಿಸಿಕೊಟ್ಟನು. ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ. ನಿಮಗೆ ಸತ್ಯವಾಗಿ ಹೇಳ್ತಾನೆ, ಅನೇಕರಿಗೆ ಸಮಸ್ಯೆ ಈ ವಾದಿ ಯಾರು ಅಂತ. ನಮಗೆ ಈ ಲೋಕದಲ್ಲಿ ಲೋಕ ವ್ಯವಹಾರದ ಜೀವನವನ್ನು ಜೀವಿಸುವಾಗ ಅನೇಕ ಜನರು ನಮ್ಮೊಂದಿಗೆ ವಾದ ಪ್ರತಿವಾದಕ್ಕೆ ಬರ್ತಾರೆ. ನಮ್ಮ ಅಭಿಪ್ರಾಯ ಒಂದಿರ್ತದೆ, ಅವರ ಅಭಿಪ್ರಾಯ ಬೇರೊಂದಿರ್ತದೆ. ಆದರೆ ಇಲ್ಲಿ ಹೇಳಿದಂಥ ವಾದಿ ಅವನ ವಿಷಯವಾಗಿ ನಾವು ಗಮನಿಸುವಂಥದ್ದು ಬಹಳ ಅಗತ್ಯ. ನೋಡಿ, ಈ ವಾದಿ ಇಷ್ಟು ಪರ್ಫೆಕ್ಟ್, ಯಾಕಂದರೆ ನ್ಯಾಯಾಧೀಶನ ಎದುರು ಅವನು ಹೋಗುವಾಗ ಅವನ ಮಾತು ನಿಲ್ತದೆ, ನನ್ನ ಮಾತು ನಿಲ್ಲುವುದಿಲ್ಲ. ಹಾಗಾದರೆ ಈ ವಾದಿ ಯಾರು? ಪ್ರಿಯರೇ, ನಾನು ಹೇಳಿದೆ ಮೊದಲಾಗಿಯೇ, ಮನಸ್ಸಾಕ್ಷಿ ಎಂಬುದು
ಒಬ್ಬ ಮನುಷ್ಯನ ಹೃದಯದಲ್ಲಿ ವಾದ ಮಾಡ್ತಾ ಇದೆ. ಮನುಷ್ಯನು ತಪ್ಪಾದ ದಾರಿಗೆ ಹೋಗುವಾಗ, ಅದನ್ನು ನಾನು ಥರ್ಮಾಮೀಟರ್ ಅಂತ ಹೇಳಿದೆ ಅಲ್ಲ, ಮನುಷ್ಯನ ತಪ್ಪಾದ ದಾರಿಗೆ ಹೋಗುವಾಗ ಆ ಮನಸ್ಸಾಕ್ಷಿ ನಮ್ಮ ಒಳಗೆ ಇದ್ದುಕೊಂಡು ಇದು ತಪ್ಪು, ಇದು ಸರಿ ಎಂಬುದಾಗಿ ಹೇಳ್ತದೆ. ಮನುಷ್ಯನಾದ ನಾವು ಒಳ್ಳೆಯದು ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವಂಥ ಆ ಹಣ್ಣಿನ ಫಲವನ್ನು ತಿಂದದ್ರಿಂದ, ಮರದ ಫಲವನ್ನು ತಿಂದದ್ರಿಂದ ನಮಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗಿದೆ. ಆ ಮನಸ್ಸಾಕ್ಷಿ ನಮ್ಮಲ್ಲಿ ಇದ್ದುಕೊಂಡು ನಮ್ಮನ್ನು ವಾದ ಪ್ರತಿವಾದಗಳಿಗೆ ಪ್ರೇರೇಪಿಸ್ತದೆ. ಪ್ರಿಯರೇ, ಈ ಲೋಕದಲ್ಲಿ ದೇವರಾತ್ಮನು ಮನುಷ್ಯರ ರಕ್ಷಣೆಗಾಗಿ ಕೊಟ್ಟಂತಹ ಆ ದೇವರಾತ್ಮನು ಒಂದು ವಾದಿಯಾಗಿ ಈ ನಮ್ಮ ಮನಸ್ಸಾಕ್ಷಿಯನ್ನು ಬಲಪಡಿಸಿ ಸರಿ ಯಾವುದು ತಪ್ಪು ಯಾವುದು ಎಂಬುದಾಗಿ ತೋರಿಸಿಬಿಡ್ತಾನೆ. ಈ ವಾದಿಯು ನಮ್ಮ ಹೃದಯದಲ್ಲಿ ವಾದ ಪ್ರತಿವಾದ ಮಾಡ್ತಾ ಇರ್ತಾನೆ. ಆ ವಾದಿಯ ವಿಷಯದಲ್ಲಿ ನಾವು ಜಾಗರೂಕರಾಗಿರಬೇಕು. ಆ ವಾದಿ ಯಾವುದನ್ನು ನ್ಯಾಯಾಧೀಶನ ಮುಂದೆ ಹೋಗುವಾಗ, ಅಂದರೆ ಮನುಷ್ಯನಿಗೆ ಒಂದೇ ಸಾರಿ ಸಾಯುವುದು, ಆನಂತರ ನ್ಯಾಯ ತೀರ್ಪು. ಆ ನ್ಯಾಯ ತೀರ್ಪಿನ ದಿವಸದಲ್ಲಿ ಆ ವಾದಿ ನಮ್ಮೊಂದಿಗೆ ಅಲ್ಲಿದ್ದಾನೆ. ಒಂದು ವೇಳೆ ಆ ವಾದಿ ನಮ್ಮನ್ನು ದೇವರ ವಾಕ್ಯ ನಮಗೆ ತೋರಿಸಿದ ಭಾಗವನ್ನು ನಾವು ಅದಕ್ಕೆ ವಿಧೇಯರಾಗದೆ ಅದಕ್ಕನುಸಾರವಾಗಿ ನಡೆಯದೆ ಹೋದರೆ ಆ ವಾದಿ ನಮ್ಮನ್ನು ನ್ಯಾಯಾಧೀಶನಿಗೆ ಒಪ್ಪಿಸಿಕೊಡ್ತಾನೆ ಎಂಬುದಾಗಿ ಯೇಸುಸ್ವಾಮಿ ಎಚ್ಚರಿಕೆ ಹೇಳ್ತಾನೆ. ಎರಡನೇದಾಗಿ ಆತನು ಹೇಳುವಂಥದ್ದು, ವ್ಯಭಿಚಾರ ಮಾಡಬಾರ್ದೆಂದು ಹೇಳಿಯದೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರ ಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಸಂಗಡ ವ್ಯಭಿಚಾರ ಮಾಡದವನಾಗಿದ್ದಾನೆ. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಏನಂದರೆ, ದಾಂಪತ್ಯವನ್ನು ಮಾನ್ಯವೆಂದು ಎಲ್ಲರೂ ಎಣಿಸಬೇಕು, ಮಾತ್ರವಲ್ಲ ವ್ಯಭಿಚಾರಿಗಳಿಗೂ ಮತ್ತು ಭೋಗ ಸಂಪನ್ನರಿಗೂ ದೇವರು ನ್ಯಾಯವನ್ನು ತೀರಿಸ್ತಾನೆ. ದಾಂಪತ್ಯವು ಮಾನ್ಯವಾದನ್ನೆಲ್ಲರೂ ಎಣಿಸಬೇಕು, ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು, ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ಇದರ ವಿಷಯವಾಗಿ ಯೇಸು ಹೇಳುವುದೇನು, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಸಂಗಡ ವ್ಯಭಿಚಾರ ಮಾಡಿದವನಾದನು. ಯಾವ ಪ್ರಮಾಣದಲ್ಲಿ? ಮುಂದೆ ನೋಡಿ, ನಿನ್ನ ಬಲಗಣ್ಣಿನ ಪಾಪಲ್ಲಿ ಸಿಕ್ಕಿಸುವುದಾದರೆ, ಅಂದರೆ ವ್ಯಭಿಚಾರದ ವಿಷಯ ಅದನ್ನು ಹೇಳುವುದು, ಅದನ್ನು ಕಿತ್ತು ಬಿಸಾಡಬೇಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತಕರವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಡಿಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಹಾಗಾದರೆ ಧರ್ಮಶಾಸ್ತ್ರ ಒಂದು ಸಂಗತಿ ಹೇಳ್ತದೆ, ಅದನ್ನು ವಚನಗಳ ಮತ್ತು ಮಾತುಗಳ ಆಧಾರದ ಮೇರೆಗೆ ಫರಿಸಾಯರು ಮತ್ತು ಶಾಸ್ತ್ರಿಗಳು ವಿವರ ಕೊಡ್ತಿದ್ರು. ಆದರೆ ಕರ್ತನ್ ಹೇಳ್ತಾ ಇದ್ದಾನೆ, ವ್ಯಭಿಚಾರವೆಂಬುದು ಒಬ್ಬ ಮನುಷ್ಯನಲ್ಲಿ ಹುಟ್ಟುವುದು ಆಲೋಚನೆಗಳ ಮೂಲಕವಾಗಿ. ಆ ಆಲೋಚನೆಗಳಲ್ಲಿ ನಾವು ಒಂದು ಕಡಿತವನ್ನು ಅಲ್ಲಿ ಹಾಕದಿದ್ದರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗುತ್ತೇವೆ ಎಂಬುದಾಗಿ ಎಚ್ಚರಿಕೆಯನ್ನು ನಮ್ಮ ಕರ್ತನು ಕೊಡ್ತಾ ಇದ್ದಾನೆ. ಮಾತ್ರವಲ್ಲ, ಗಂಡ ಹೆಂಡತಿಯರ ವಿಷಯವಾದಂಥ ಆ ಅದ್ಭುತಮಯವಾದ ಒಂದು ಬೋಧನೆಯನ್ನು ಕೂಡ ಅಲ್ಲಿ 31ನೇ ವಚನದಲ್ಲಿ ನೋಡ್ತೇವೆ. ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಯ ತ್ಯಾಗಪತ್ರವನ್ನು ಕೊಡಬೇಕೆಂದು ಹೇಳಿದೆ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆದರ ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗಿದ್ದಾನೆ, ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವವನಾಗಿದ್ದಾನೆ. ನೋಡಿ, ಮನುಷ್ಯರ ಜೀವಿತಕ್ಕೆ ಸಂಬಂಧಪಟ್ಟ ಸೂಕ್ಷ್ಮ ಆ ವಿಚಾರಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅಂತರ್ಯದ ವಿಷಯಗಳನ್ನು ನೋಡ್ತಾ ಇದ್ದೇವೆ. ಧರ್ಮಶಾಸ್ತ್ರದಲ್ಲಿ ನಡೆಯ ವಿಷಯವಾಗಿ, ಹೊರಗಿನ ತೋರ್ಪಡಿಕೆಯ ವಿಷಯವಾಗಿ ಇದೆ. ಆದರೆ ಇಲ್ಲಿ ಆದರೂ ನಮಗೆ ಅಂತರ್ಯದ ಹೃದಯದ ವಿಷಯಗಳನ್ನು. ಹಾಗಾದರೆ ಮೋಶೆ ಆ ಸೀನಾಯಿ ಬೆಟ್ಟದ ಮೇಲೆ ಪಡ್ಕೊಂಡ ಧರ್ಮಶಾಸ್ತ್ರ ಹೊರಗಿನ ಕಾರ್ಯಗಳ ಆ ನ್ಯಾಯ ತೀರ್ಪನ್ನು ಮಾಡ್ತಾ ಇರುವಾಗ, ಇಲ್ಲಿ ಕರ್ತನು ಅದನ್ನು ಪೂರ್ತಿಗೊಳಿಸುವಂಥ, ಅದನ್ನು ಸಮೃದ್ಧಿಗೊಳಿಸುವಂಥ ಆ ಸ್ಟೇಜಲ್ಲಿ, ಆ ಹಂತದಲ್ಲಿ ನಮಗೆ ಕೊಡುವಂತಹದ್ದು ಆ ಪಾಪ ಉಂಟಾಗೋದು ಅಂತರ್ಯದಲ್ಲಿ. ಆದ್ದರಿಂದ ಅದನ್ನು ನಮ್ಮ ಹೃದಯದ ಅಂತರ್ಯದಲ್ಲೇ ಅದನ್ನು
ಮುಕ್ತಾಯಗೊಳಿಸಬೇಕು, ಅದನ್ನು ತೆಗೆದುಹಾಕಬೇಕು ಎಂಬಂಥ ಮಾರ್ಗದರ್ಶನವನ್ನು ನಮ್ಮ ಕರ್ತನಾದ ಯೇಸು ನಮಗೆ ಕೊಡುವವನಾಗಿದ್ದಾನೆ.